ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ನ ಪ್ರಕರಣ ಬಗೆದಷ್ಟು ಕೂಡ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾನೆ ಇದೆ. ಹೊಸ ಹೊಸ ವಿಚಾರಗಳು ಕೂಡ ಹೊರಗಡೆ ಬರ್ತಿದ್ದಾವೆ. ಇದೊಂದು ದೊಡ್ಡ ಷಡ್ಯಂತ್ರ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಈ ಷಡ್ಯಂತ್ರದ ಮಾತನ್ನ ಮೊದಲಿಗೆ ಹೇಳಿದ್ದು ಬೇರೆ ಯಾರು ಅಲ್ಲ, ಅದು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು. ಸರ್ಕಾರದ ಬಾಧಕವಾಗಿರುವಂತಹ ಮತ್ತು DCM ಕೂಡ ಆಗಿರುವಂತಹ, ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರೂ ಕೂಡ ಆಗಿರುವಂತಹ ಮತ್ತು ಸಚಿವರು ಕೂಡ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಇಂಥದ್ದೊಂದು ಆರೋಪವನ್ನು ಮಾಡ್ತಾರೆ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಎಲ್ಲವನ್ನು ಕೂಡ ಹೊರಗಡೆ ತರ್ತೇವೆ ಅನ್ನುವಂಥ ಮಾತನ್ನು ಯಾವಾಗ ಹೇಳ್ತಾರೋ ಇಡೀ ದೇಶದಾದ್ಯಂತ ಚರ್ಚೆ ಆಗಿತ್ತು. BJPಗೆ ಪ್ರಮುಖವಾದಂಥ ಅಸ್ತ್ರವಾಗಿತ್ತು. ಧರ್ಮಸ್ಥಳ ಪ್ರಕರಣದಲ್ಲಿ ಹಾಗಾದರೆ ಯಾರ ಷಡ್ಯಂತ್ರ ಇದೆ, ಯಾರದು, ಅದನ್ನು ಬಯಲು ಮಾಡಿ ಸುಮ್ಮನೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ನೀವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು BJPಗರು ಕೂಡ ಒತ್ತಾಯವನ್ನು ಮಾಡಿದರು. ಸದನದಲ್ಲಿ ಒಂದೂವರೆ ದಿನಗಳ ಕಾಲ ಇದೇ ವಿಚಾರದ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು. ಆ್ಯಕ್ಚುಲಿ ಸದನದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇತ್ತೋ ಇಲ್ವೋ ನಾವು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಸದನವನ್ನು ಕರೆದಿರುವಂಥದ್ದು ಈ ರೀತಿ ಯಾವುದೋ ಒಂದು ದೇವಸ್ಥಾನದ ಬಗ್ಗೆನೋ ಅಥವಾ ಯಾವುದೋ ಒಂದು ಸಂಸ್ಥೆ ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ ಚರ್ಚೆ ಮಾಡೋದಕ್ಕಲ್ಲ. ಅಲ್ಲಿ ಜನರ ಸಮಸ್ಯೆಗಳೇನು, ಜನರು ಒದ್ದಾಟಗಳೇನು, ಪರದಾಟಗಳೇನು, ಸರ್ಕಾರದ ವೈಫಲ್ಯಗಳೇನು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಇಂಥದ್ದೆಲ್ಲ ಚರ್ಚೆ ಮಾಡಿ ನಮ್ಮ ಹಣವನ್ನು ಪೋಲು ಮಾಡಿದ್ದು, ಸಮಯವನ್ನು ವ್ಯರ್ಥ ಮಾಡಿದ್ದು ಕೂಡ ತಪ್ಪೆ. ಇರಲಿ, ಆಯಿತು. ಜನರ ಭಾವನೆ, ನಂಬಿಕೆ, ಜೊತೆಗೆ ರಾಜಕೀಯದ ಮೇಲಾಟ, ಇವೆಲ್ಲ ಕಾರಣಕ್ಕೂ ಜೊತೆಗೆ BJP ಇದನ್ನು ಒಂದು ರೀತಿಯಲ್ಲಿ ರಾಜಕೀಯಕರಣ ಮಾಡಿ ಅದರ ಲಾಭವನ್ನು ಪಡೆಯುವಂಥ ಉದ್ದೇಶವನ್ನು ಇಟ್ಕೊಂಡಿದೆ ಅನ್ನುವಂತಹ ಗುಟ್ಟು ಯಾವಾಗ ರಟ್ಟಾಯಿತೋ ಆಗ ಈ ಕಾಂಗ್ರೆಸ್ ಕೂಡ ಇದಕ್ಕೆ ಸಿದ್ಧವಾಯಿತು. SIT ರಚನೆ ಆದಂತಹ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ಬೆಳವಣಿಗೆ ನಡೆದರೂ ಕೂಡ ಕಾಂಗ್ರೆಸ್ನ ನಾಯಕರು ಇದರಲ್ಲಿ ಒಂದು ರೀತಿಯಲ್ಲಿ ಅಳೆದು ತೂಗಿ ಮಾತನಾಡುವಂತಹ ಆಲೋಚನೆಯಲ್ಲಿದ್ದರೆ, ಇನ್ನೊಂದಷ್ಟು ಜನ ನೇರವಾಗಿ ಧರ್ಮಸ್ಥಳದ ಬೆಂಬಲಕ್ಕಿದ್ದಾರೆ. ಹೆಚ್ಚು ಜನನೇ ಇದ್ದಾರೆ, ಹೆಚ್ಚು ಜನ ಶಾಸಕರೇ ಧರ್ಮಸ್ಥಳದ ಬೆಂಬಲಕ್ಕಿದ್ದಾರೆ. ಒಂದಷ್ಟು ಜನ ತನಿಖೆ ನಡೀಲಿ ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ತನಿಖೆ ನಡೀಲಿ ಬಿಡಿ ಅಂತೇಳಿ ಹೇಳಿದಂಥವ್ರಿಗೂ ಮತ್ತು ಧರ್ಮಸ್ಥಳದ ಪರವಾಗಿರೋರಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಕಾರಣ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈತನ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದು ಕೂಡ ಬಹಿರಂಗ ಆಗಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನು ಮೊದಲು ಪ್ರಸ್ತಾಪ ಮಾಡಿದಾಗಲೂ ಕೂಡ ಮತ್ತು ಆ ನಂತರನೂ ಕೂಡ ಪದೇ ಪದೇ ಈ ವಿಚಾರ ಬಂದಾಗ ಒಂದು ರೀತಿಯಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ರೀತಿ ಮಾತನಾಡದೆ ನೇರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗಲೂ ಕೂಡ ಇದೇ ಮಾತನ್ನು ಮತ್ತೆ ಹೇಳಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದ್ದೆ, ನೋಡಿದ್ರಾ ಷಡ್ಯಂತ್ರ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿನೇ ಈ ಪ್ರಕರಣವನ್ನು ನಾವು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದೇ ಇಲ್ಲ. ಬಟ್ ಇಲ್ಲಿ ನಾವು ರಾಜಕೀಯವನ್ನು ಮಾಡ್ತಿಲ್ಲ. ಧರ್ಮದ ವಿಚಾರದಲ್ಲಿ ನಾವು ರಾಜಕೀಯ ಮಾಡಬಾರ್ದು. ರಾಜಕೀಯದಲ್ಲಿ ಧರ್ಮ ಇರಬೇಕು, ಬಟ್ ಧರ್ಮದ ವಿಚಾರದಲ್ಲಿ ರಾಜಕೀಯ ಯಾವತ್ತೂ ಕೂಡ ಬರಬಾರ್ದು. ನಾವು ಅವರ ಪರ ಇವರ ಪರ ಅಲ್ಲ, ನಾವು ನ್ಯಾಯದ ಪರ. ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ಎಂದಷ್ಟೇ ನಾನು ಹೇಳ್ತಾ ಇರೋದು ಅಂತೇಳಿ ಒತ್ತಿ ಡಿ.ಕೆ. ಶಿವಕುಮಾರ್ ಹೇಳಿದರು ಈ ಪ್ರಕರಣದ ಬಗ್ಗೆ. ಇನ್ನು ಷಡ್ಯಂತ್ರವಾಗಿದೆ, ಇಲ್ಲಿ ಷಡ್ಯಂತ್ರವಾಗಿದೆ ಅಂತ ಹೇಳ್ಬಿಟ್ಟು ಗಮನವನ್ನು ಸೆಳೆದಿದ್ದು ನೀವು ಅನ್ನುವಂತಹ ಕುರಿತು ಕೇಳಿದಂಥ ಪ್ರಶ್ನೆಗೂ ಕೂಡ ಇಲ್ಲಿ ಡಿ.ಕೆ. ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದರು. BJPಯವರು ಇದುವರೆಗೆ ಏನೂ ಕೂಡ ಮಾತನಾಡಿರಲಿಲ್ಲ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾಯಿದ್ರು. ನಾನು ಷಡ್ಯಂತ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದ ಬಳಿಕ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಮೇಲೇ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ರು. ಆದರೆ ಈಗ ಎಲ್ಲದೂ ಕೂಡ ಹೊರಗಡೆ ಬರ್ತಿದೆ, ಎಲ್ಲದೂ ಕೂಡ ಹೊರಗಡೆ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನೇರವಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ, ಜೊತೆಗೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಂಥ ನಿರ್ಧಾರದ ಬಗ್ಗೆ, SITಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾರೆ. ನೋಡಿ, ಧರ್ಮಸ್ಥಳ ಕುಟುಂಬದವರೇ ಬಂದು ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನು ಮಾಡಿ SITನ ರಚನೆ ಮಾಡಿ ಅಂತ ಹೇಳಿಬಿಟ್ಟು, ಮಾಡಿದ್ದು ಒಳ್ಳೆಯದಾಯಿತು ಅಂತಲೂ ಕೂಡ ಹೇಳಿರೋದ್ರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತಲ್ವ. ಹಾಗಾಗಿ ನಾವು ಅದನ್ನು ಗೌರವಿಸಬೇಕು ಅನ್ನೋಂಥ ವಿಚಾರವನ್ನು ಡಿ.ಕೆ. ಶಿ ಹೇಳ್ತಾ ಈಗ ಒಂದಷ್ಟು ವಿಚಾರಗಳ ಬಗ್ಗೆ ಅನಲೈಸ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಈ ಮಾತುಗಳನ್ನು ಹೇಳಿಲ್ಲ. ಡಿ.ಕೆ. ಶಿವಕುಮಾರ್ ಸುಮ್ಮನೆ ಈ ಮಾತುಗಳನ್ನು ಹೇಳಿಲ್ಲ. ಇದು ಕರಾವಳಿ ಭಾಗದಲ್ಲಿ ತುಂಬ ಸೂಕ್ಷ್ಮವಾದಂಥ ವಿಚಾರ. ಯಾವುದೋ ಧರ್ಮಸ್ಥಳದ ವಿಚಾರ ಇದೆಯಲ್ಲ, ಕರಾವಳಿ ಭಾಗದಲ್ಲಿ ತುಂಬ ಸೂಕ್ಷ್ಮವಾದಂಥ ವಿಚಾರ. ಹೇಗೆ ಬೇಕಾದರೂ ಇದು ಡೈವರ್ಟ್ ಆಗಬಹುದು. ಇದರ ಲಾಭವನ್ನು ಪಡೆಯೋದಕ್ಕೆ BJP ಈಗಾಗಲೇ 2 ಹೆಜ್ಜೆಯನ್ನು ಮುಂದಿಟ್ಟಿದೆ. ಕಾಂಗ್ರೆಸ್ ಅಟ್ಲೀಸ್ಟ್ 1 ಹೆಜ್ಜೆನಾದರೂ ಇಡಬೇಕಲ್ವ ಅನ್ನೋಂಥ ಕಾರಣಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಇಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. SIT ರಚನೆ ಮಾಡಿದ್ದು ಇಲ್ಲಿ ಎಡಪಂಥೀಯರ ಒತ್ತಾಯಕ್ಕೆ ಅನ್ನೋದು BJPಯ ಆರೋಪ. SIT ರಚನೆ ಮಾಡಿದ್ದೆ ಎಡಪಂಥೀಯರ ಒತ್ತಾಯಕ್ಕೆ ಅಂತೇಳಿ. ಆದರೆ ಕಾಂಗ್ರೆಸ್ ಹೇಳ್ತಿರೋದು ಅದಲ್ಲ. ನೋಡಿ, ಎಡಪಂಥೀಯರ ಒತ್ತಾಯ, ಬಲಪಂಥೀಯರ ಒತ್ತಾಯ ಅಂಥೇಳಿ ಬರೋದಿಲ್ಲ.
ಇಲ್ಲಿ ನ್ಯಾಯ ಹೊರಗಡೆ ಬರಬೇಕು. ಒಂದು ಆರೋಪ ಕೇಳಿ ಬಂದಾಗ ಅದರ ಸತ್ಯಾಸತ್ಯತೆ ಹೊರಗಡೆ ಜಗತ್ತಿಗೆ ಗೊತ್ತಾಗಬೇಕು. ಆ ಗೊತ್ತು ಮಾಡುವಂಥ ಕೆಲಸವನ್ನು ಅಥವಾ ಅದನ್ನು ಹೊರಗಡೆ ಜಗತ್ತಿಗೆ ತಿಳಿಸುವಂಥ ಕೆಲಸವನ್ನು ಈ ಒಂದು ಸರ್ಕಾರವಾಗಿ ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿರುವಂತಹ ನಾವುಗಳು ಅದನ್ನು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡಿದ್ದೀವಿ. ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ನಮಗೆ ದ್ವೇಷನೂ ಕೂಡ ಇಲ್ಲ, ಅಥವಾ ಈ ರೀತಿ ಆಗಬೇಕು ಅನ್ನೋಂಥ ಟಾರ್ಗೆಟ್ ಕೂಡ ಇಲ್ಲ ಅಂಥೇಳಿ. ಆದರೆ BJP ಇಲ್ಲ, ಇದು ಹಿಂದೂ ದೇವಾಲಯದ ಮೇಲೆ ಆದಂಥ ಟಾರ್ಗೆಟು, ಹಾಗೆ ಹೀಗೆ ಅಂತೇಳ್ಬಿಟ್ಟು ಒಂದು ರೀತಿಯಲ್ಲಿ ಸಹಜವಾದಂಥ ಲಾಭವನ್ನು ಪಡೆಯುವಂಥ ಉದ್ದೇಶದಿಂದ ಇವೆಲ್ಲನೂ ಕೂಡ ಮಾಡ್ತಾ ಬಂತು. ಆದರೆ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಆಸ್ಪಾದವನ್ನು ಕೊಡಬಾರ್ದು, ಜೊತೆಗೆ ಎಲ್ಲೂ ಕೂಡ ಅವಕಾಶವೇ ಇರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರನೇ DKಶಿಯನ್ನು ಮುಂದೆ ಬಿಟ್ಟು DKಶಿ ಈ ಪ್ರಕರಣದಲ್ಲಿ ತುಂಬ ಗಟ್ಟಿಯಾಗಿ ನಿಲ್ತರು. ಕರಾವಳಿ ಭಾಗವನ್ನು ನೇರವಾಗಿ ಟಾರ್ಗೆಟ್ ಮಾಡಿದರು. ಹೇಗೆ ಅದನ್ನೇ ನೋಡಿ. ಇಲ್ಲಿ ಒಂದು ಕಡೆ ಕರಾವಳಿ ಭಾಗದಲ್ಲಿ ಧರ್ಮಸ್ಥಳ ಅನ್ನೋದು ಪವಿತ್ರ ಕ್ಷೇತ್ರವಾಗಿ ಉಳಿದುಕೊಂಡಿದೆ, ಜೊತೆಗೆ ಹಿಂದುತ್ವದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರಾವಳಿ ಉಳಿದುಕೊಂಡಿದೆ. ಹೀಗಿರುವಂಥ ಸಂದರ್ಭದಲ್ಲಿ DK ಅವರು ಒಂದು ರೀತಿಯಲ್ಲಿ ಕರಾವಳಿಯನ್ನು ಟಾರ್ಗೆಟ್ ಮಾಡಿದ್ರು, ಹಿಂದುತ್ವವನ್ನು ಟಾರ್ಗೆಟ್ ಮಾಡಿದ್ರು, ಜೊತೆಗೆ ಇಲ್ಲಿ ಧರ್ಮಸ್ಥಳದ ಭಕ್ತರ ಭಾವನೆಯನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಹೇಗೆ ಅಂತೀರಾ? DK ಶಿವಕುಮಾರ್ ಅವರು ಆರಂಭದಲ್ಲೇ ಷಡ್ಯಂತ್ರ ಅನ್ನುವಂಥ ಒಂದು ಪದವನ್ನು ಬಳಸೋದ್ರ ಮೂಲಕ ಇದರ ಹಿಂದೆ ದೊಡ್ಡ ವ್ಯಕ್ತಿಗಳ ಮತ್ತು ದೊಡ್ಡ ತಂಡದ ಕೈವಾಡ ಇದೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡೋದ್ರ ಜೊತೆಗೆ ನಾವು ಧರ್ಮಸ್ಥಳದ ಪರ ಇದ್ದೇವೆ ಅನ್ನುವಂತಹ ಒಂದು ಅಜೆಂಡವನ್ನು ಫಿಕ್ಸ್ ಮಾಡಿಬಿಟ್ರು. ಇಲ್ಲಿ ಕಾಂಗ್ರೆಸ್ಗೆ ಝೀರೋ ಪರ್ಫಾರ್ಮೆನ್ಸ್ ಇರುವಂಥ ಜಿಲ್ಲೆಗಳಿದು ಯಾವುದು? ಕರಾವಳಿಯ ಮಂಗಳೂರು ಅಥವಾ ದಕ್ಷಿಣ ಕನ್ನಡ, ಅದ್ರ ಜೊತೆಗೆ ಉಡುಪಿ. ಇಲ್ಲಿ ದಕ್ಷಿಣ ಕನ್ನಡದಲ್ಲಾದರೂ ಒಂದು 2-3 ಸೀಟ್ ಇದೆ, ಬಟ್ ಉಡುಪಿಯಲ್ಲಿ ಅದು ಕೂಡ ಇಲ್ಲ, ಝೀರೋ ಪರ್ಫಾರ್ಮೆನ್ಸ್. ಹಾಗಾಗಿ ಇಲ್ಲಿಯ ಮನಸ್ಸನ್ನು ಗೆಲ್ಲಬೇಕು, ಅಲ್ಲೇ ಜನರ ವೋಟರ್ಸ್ಗಳ ಮನಸ್ಸನ್ನು ಗೆಲ್ಲಬೇಕು, ಮುಂದೆ CM ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಧರ್ಮದವರ ಬೆಂಬಲ ಬೇಕಾಗುತ್ತೆ. ಕೇವಲ ಈ ಕಾಂಗ್ರೆಸ್ನ ವೋಟುಗಳನ್ನಷ್ಟೇ ನಂಬಿಕೊಂಡು CM ಆಗೋದಕ್ಕೆ ಆಗೋದಿಲ್ಲ. ಹಾಗಾಗಿ DK ಶಿವಕುಮಾರ್ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ RSSನ ಒಂದು ಪ್ರಾರ್ಥನೆಯನ್ನು ಕೂಡ ಮೊನ್ನೆ ವಿಧಾನಸಭೆಯಲ್ಲಿ ಹಾಡಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವ್ರದ್ದು ಒಂದೊಂದು ಪಟ್ಟುಗಳಿದಾವಲ್ಲ, ರಾಜಕೀಯ ಪಟ್ಟುಗಳು, ಅದನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದೇ ಒಂದು ಪಟ್ಟನ್ನು ಇಲ್ಲೂ ಕೂಡ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಧರ್ಮಸ್ಥಳದ ಪರವಾಗಿ DK ಶಿವಕುಮಾರ್ ನಿಲ್ಲೋದ್ರ ಮೂಲಕ ಒಂದು ಹಿಂದುತ್ವದ ಮೆಸೇಜನ್ನು ಕೊಡುವಂಥದ್ದು, ಮತ್ತೊಂದು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಉಳಿವಿಗಾಗಿ ನಾವು ಕೂಡ ಇದ್ದೇವೆ ಅನ್ನುವಂತಹ ಮೆಸೇಜನ್ನು ರವಾನಿಸುವಂಥದ್ದು ಪ್ರಮುಖವಾದಂಥ ಉದ್ದೇಶ. ಇನ್ನು ಧರ್ಮಸ್ಥಳದ ಪರ ಕಾಂಗ್ರೆಸ್ ಇದೆ, ಅದರಲ್ಲೂ ಕೂಡ DK ಇದ್ದಾರೆ ಅನ್ನುವಂತಹ ಮೆಸೇಜ್ ಹೋಯಿತು ಅಂತ ಹೇಳಿದ್ರೆ DKಗೆ ಪರ್ಸದಲ್ಲಿ ತುಂಬ ಲಾಭ ಆಗ್ತಿದೆ, ಕಾಂಗ್ರೆಸ್ಗೂ ಕೂಡ ಲಾಭ ಆಗ್ತಿದೆ. ಇದು DK ಲೆಕ್ಕಾಚಾರ. ಇದರ ಜೊತೆಗೆ ಈಗ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನೋಡಿ, ಧರ್ಮಸ್ಥಳದ ಬಗ್ಗೆ ಇಂಥದ್ದೊಂದು ಆರೋಪ ಬಂತು, ನಾವು ತಕ್ಷಣ ಹಿಂದೆ ಮುಂದೆ ಆಲೋಚನೆ ಮಾಡದೆ ಅಲ್ಲಿಯ ಒಂದು ಆರೋಪಗಳು ಮುಕ್ತ ಆಗಬೇಕು, ಜೊತೆಗೆ ಧರ್ಮಸ್ಥಳ ಯಾವುದೇ ರೀತಿಯಾದಂಥ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ SITಯನ್ನು ರಚನೆ ಮಾಡಿ ಆ ಮೂಲಕ ಕ್ಲೀನ್ ಧರ್ಮಸ್ಥಳ ಅನ್ನುವಂಥ ಇಮೇಜನ್ನು ತಂದುಕೊಟ್ವಿ ಅನ್ನೋದನ್ನು ಪ್ರಚಾರದ ಅಸ್ತ್ರವಾಗಿ ತೆಗೆದುಕೊಳ್ಳಬೇಕು ಅನ್ನೋದು ಕೂಡ DKಯಲ್ಲಿ ಮಾಡಿರುವಂಥ ಪ್ಲಾನ್. ಇನ್ನು ಹೆಗ್ಡೆಯವರ ಮಾತಿಗೆ ತುಂಬ ಬೆಲೆ ಇದೆ. ಹಾಗಾಗಿ ಅವರ ಒಂದು ಮಾತು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಕೂಡ ಗೊತ್ತಿರುವಂತಹ DK ಶಿವಕುಮಾರ್ ಅವರು ಎಲ್ಲೂ ಕೂಡ ವಿಶ್ವಾಸವನ್ನು ಕೆಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ಸಿದ್ಧರಿಲ್ಲ. ಹಾಗಾಗಿನೇ ತುಂಬ ನ್ಯಾಚುರಲ್ ಆಗಿ, ಹಾಗೆಯೇ ರಾಜಕೀಯ ಲೆಕ್ಕಾಚಾರಗಳ ಕಾರಣದಿಂದ ಎಚ್ಚರಿಕೆಯಿಂದ ಪ್ರತಿ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಮುಂದೆ CM ಆಗಬೇಕು ಅನ್ನುವಂತಹ ಬಹುದೊಡ್ಡ ಕನಸನ್ನು ಇಟ್ಕೊಂಡಿರುವಂಥ DK ಶಿವಕುಮಾರ್ ಇವೆಲ್ಲ ಲೆಕ್ಕಾಚಾರಗಳನ್ನು ಹಾಕಿನೇ, ಜೊತೆಗೆ ಪ್ರಮುಖವಾಗಿ ಕರಾವಳಿ ಭಾಗದ ಹಿಂದೂ ಓಟ್ಗಳ ಮೇಲಿನ ಕಣ್ಣನ್ನು ಇಟ್ಟುಬಿಟ್ಟು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಸದ್ಯಕ್ಕೆ ಇಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ನೋಡೋಣ ಇದು ಎಷ್ಟರ ಮಟ್ಟಿಗೆ DKಗೆ ಕೈ ಹಿಡಿಯುತ್ತೆ. DK ಇಲ್ಲಿ ಕರಾವಳಿಗರ ಹೃದಯವನ್ನು ಗೆಲ್ಲೋದಕ್ಕೆ ಯಶಸ್ವಿ ಆಗ್ತಾರಾ? ಕಾದು ನೋಡಬೇಕು. ಬಟ್ ಈ ಪ್ರಕರಣ ತಾರ್ಕಿಕವಾದಂಥ ಅಂತ್ಯವನ್ನು ಸಿಕ್ಕ ಬಳಿಕ ಯಾವ ರೀತಿ ಇದು ಬದಲಾಗ್ತದೆ ಅನ್ನೋದು ಕೂಡ ಇರುವಂಥ ಕುತೂಹಲ. ಅದರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ನೋಡೋಣ ಮುಂದಿನ ಸ್ಟೋರಿಯಲ್ಲಿ ಅದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತು, DKಯ ಈ ಹಿಂದುತ್ವದ ಲೆಕ್ಕಾಚಾರದ ಬಗ್ಗೆ ಮತ್ತು ಕರಾವಳಿ ಟಾರ್ಗೆಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.